ಧ್ವಜ ವಿವಾದದ ಬಳಿಕ ಕೆರಗೋಡಿನಲ್ಲಿ ಗಣೇಶ ಗಲಾಟೆ ನಡೆಯಿತು. ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಗಣೇಶೋತ್ಸವದ ರಾಜಕೀಯ ಆಗ್ತಾ ಇದೆ. ಜೆಡಿಎಸ್ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಕಾಂಗ್ರೆಸ್ನಿಂದ ಕೆರಗೋಡಿನಲ್ಲಿ ಇವತ್ತು ಅದ್ದೂರಿ ಗಣೇಶ ವಿಸರ್ಜನೆ. ಮಂಡ್ಯದಿಂದ ಕೆರಗೋಡಿನವರೆಗೂ ಕೂಡ 500 ಬೈಕ್ಗಳಲ್ಲಿ ಮೆಗಾ ರ್ಯಾಲಿ. ಈ ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಭಾಗಿಯಾಗಲಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಟಕ್ಕರ್ ಕೊಡೋದಿಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ಮಂಡ್ಯದ ಗಣೇಶೋತ್ಸವದಲ್ಲಿ ಯತ್ನಾಳ್ ಅವರು ಭಾಗಿಯಾಗಿದ್ದರು. ಯತ್ನಾಳ್ಗಿಂತಲೂ ಹೆಚ್ಚಿನ ಜನರನ್ನ ಸೇರಿಸಬೇಕು ಅಂತ ಕಾಂಗ್ರೆಸ್ ತಂತ್ರವನ್ನ ಹೂಡಿದೆ. ಕೆರಗೋಡಿನಲ್ಲಿ ಹಿಂದುತ್ವದ ಮಂತ್ರ ಜಪಿಸ್ತಾ ಇರುವಂತಹ ಕಾಂಗ್ರೆಸ್ ಈಗ ಜೆಡಿಎಸ್ ಮತ್ತು ಬಿಜೆಪಿಗೆ ಟಕ್ಕರ್ ಕೊಡೋದಿಕ್ಕೆ ತಂತ್ರವನ್ನ ಹೆಣೆದಿದೆ. ಯತ್ನಾಳ ರೀತಿಯಲ್ಲೇ ಮಂಡ್ಯದಿಂದ ಬೃಹತ್ ಬೈಕ್ ರ್ಯಾಲಿಗೆ ಸಿದ್ಧತೆಗಳಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ಏನಿದು ಕೆರಗೋಡಿನಲ್ಲಿ ಗಣೇಶೋತ್ಸವದ ರಾಜಕೀಯ? ವೀಣಾ, ಕೆಲ ದಿನಗಳ ಹಿಂದಷ್ಟೇ ಕೆರಗೋಡು ಗ್ರಾಮದಲ್ಲಿ ಒಂದು ಹಿಂದೂ ಮಹಾ ಗಣಪತಿಯನ್ನ ವಿಸರ್ಜನೆ ಮಾಡಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಶಾಸಕ ಯತ್ನಾಳ್ ಕೂಡ ಭಾಗಿಯಾಗಿದ್ರು. ಆಗಷ್ಟೇ ಮದ್ದೂರಿನಲ್ಲಿ ಗಣೇಶೋತ್ಸವದ ವೇಳೆ ಗಲಾಟೆ ಆಗಿ ಒಂದಷ್ಟು ಹೈಡ್ರಾಮಾಗಳು ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ಬಂದಂತ ಯತ್ನಾಳ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅದರ ಮುಂದುವರೆದ ಭಾಗವಾಗಿ ಕೆರಗೋಡು ಹಿಂದೂ ಮಹಾ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೂ ಕೂಡ ಯತ್ನಾಳ್ ಅವರು ಭಾಗವಹಿಸಿರ್ತಾರೆ. ಅಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರುಗಳು ಭಾಗಿಯಾಗಿದ್ರು. ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಹಿಂದೂ ಮತದಾರರುಗಳು ಬಿಜೆಪಿ ಕಡೆಗೆ ಜೆಡಿಎಸ್ ಕಡೆಗೆ ವಾಲ್ತಾರ ಅನ್ನುವಂತ ಈಗ ಅನುಮಾನಗಳು ಸಂದೇಹ ಈಗ ಕಾಂಗ್ರೆಸ್ ನಾಯಕರಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕಾಗಿ ಮುಳ್ಳಿಂದನೇ ತೆಗಿತೀವಿ ಎನ್ನುವಂತಹ ಮಾತನ್ನ ಹೇಳುತ್ತಲೇ ಇದೀಗ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಕೆರಗೋಡು ಗ್ರಾಮದಲ್ಲಿ ಯಾವ ರೀತಿ ಗಣೇಶೋತ್ಸವವನ್ನ ಜೆಡಿಎಸ್ ಬಿಜೆಪಿ ಮತ್ತೆ ಹಿಂದೂ ನಾಯಕರುಗಳು ಮಾಡಿದ್ರು, ಅದೇ ರೀತಿಯಲ್ಲಿ ಇದೀಗ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಒಂದು ಗಣೇಶೋತ್ಸವ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬೃಹತ್ ಡಿಜೆ, ವಿವಿಧ ಕಲಾ ತಂಡಗಳು ಮತ್ತೆ ಬೃಹತ್ ಬೈಕ್ ರ್ಯಾಲಿಯೂ ಸೇರಿದಂತೆ ಒಂದು ದೊಡ್ಡ ಸಡಗರದ ಸಂಭ್ರಮದ ಮೆರವಣಿಗೆ ಮಾಡೋದಕ್ಕೆ, ಆ ಮೂಲಕ ಹಿಂದೂ ಮತದಾರರನ್ನ ಓಲೈಸೋದಕ್ಕೆ ಇದೀಗ ಕಾಂಗ್ರೆಸ್ ನಾಯಕರುಗಳು ಮುಂದಾಗಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ನಂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.